ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತು. ವೆಲ್ಕಮ್ ಟು ಮಾಡಿ ನೋಡಿ ಕುಕಿಂಗ್ ಚಾನಲ್. ಪ್ರೀತಿಯ ಮಿತ್ರರೇ, ಇವತ್ತು ಒಂದು ಒಳ್ಳೆ ರೆಸಿಪಿಯೊಂದಿಗೆ ಬಂದಿದ್ದೀನಿ. ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಲೆಮನ್ ರೈಸ್ ಅಂದರೆ ನಿಂಬು ಹುಳಿ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇದು ತುಂಬಾ ಸಿಂಪಲ್ ಆಗಿದೆ. ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಪ್ರತಿಯೊಂದನ್ನು ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಸಖತ್ತಾಗಿರುತ್ತೆ. ನೀವು ನಮ್ಮೊಂದಿಗೆ ಮಾಡಿ ನೋಡಿ. ಬನ್ನಿ ಸ್ನೇಹಿತರೆ, ಮಾಡೋಣ. ಮೊದಲು ಗ್ಯಾಸನ್ನು ಆನ್ ಮಾಡಿಕೊಳ್ಳಿ. ಗ್ಯಾಸನ್ನು ಆನ್ ಮಾಡಿಕೊಂಡು ಈ ರೀತಿ ತವಾನ ಆ ಗ್ಯಾಸ್ ಮೇಲೆ ಇಡಿ. 1 ನಿಮಿಷ ಸ್ನೇಹಿತರೆ, ಆ ಒಂದು ತವಾ ಹೀಟಪ್ ಆಗೋವರೆಗೂ ಕೂಡ ನಾವು ವೇಟ್ ಮಾಡಬೇಕು. ಸ್ವಲ್ಪ ಹೀಟಪ್ ಆದಮೇಲೆ ಯಾವ್ಯಾವ ಇಂಗ್ರೀಡಿಯೆಂಟ್ಸನ್ನು ನಾವು ಯೂಸ್ ಮಾಡ್ತೀವಿ ಅಂತ ನೀವು ನೋಟ್ ಮಾಡ್ಕೊಳ್ಳಿ. ಹೀಗೆ ಮಾಡಿ ಸಖತ್ತಾಗಿರುತ್ತೆ. ಸ್ವಲ್ಪ ತವಾ ಹೀಟ್ ಆದಮೇಲೆ ನೀವು ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಿ ಸ್ನೇಹಿತರೆ. 1 ಮಿನಿಟ್ ಎಣ್ಣೆ ಕಾಯೋವರೆಗೂ ಕೂಡ, ಅಂದರೆ ಹೀಟ್ ಆಗೋವರೆಗೂ ಕೂಡ ನಾವು ವೇಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಎಣ್ಣೆ ಕಾದ ನಂತರ ನಾನು ಇಲ್ಲಿ ಶೇಂಗಾ ಬೀಜವನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ, ಶೇಂಗಾ ಕಾಳು. ಈ ಶೇಂಗಾ ಕಾಳನ್ನು ಶೇಂಗಾ ಕಾಳನ್ನು ಇದ್ರೊಳಗಡೆ ಈ ರೀತಿ ಹಾಕಿ, ನಂತರ ಸ್ನೇಹಿತರೆ 1 ಟೇಬಲ್ ಸ್ಪೂನ್ ಅಷ್ಟು ನೀವು ಸಾಸಿವೆಯನ್ನು ಇದ್ರೊಳಗಡೆ ಹಾಕಿ, ನಂತರ ಸ್ನೇಹಿತರೆ 1 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆಯನ್ನು ಹಾಕಿ, ಸ್ವಲ್ಪ ಕಡಲೆಬೇಳೆಯನ್ನು 1 ಟೇಬಲ್ ಸ್ಪೂನು ಇದ್ರೊಳಗಡೆ ಹಾಕಿ, ಅದರ ಜೊತೆಗೆ ಸ್ವಲ್ಪ ಕರಿಬೇವನ್ನು ಕೂಡ ಇದ್ರೊಳಗಡೆ ಹಾಕಿ, ತುಂಬಾ ಸಿಡಿಯುತ್ತಿರುತ್ತೆ ಸ್ನೇಹಿತರೆ, ಹುಷಾರಾಗಿ ಮಾಡಿ. ಹಾಕಿ ಅಷ್ಟೂ ಈ ರೀತಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಜಸ್ಟ್ 1 ಮಿನಿಟ್ ಮಾತ್ರ ನೀವು ಈ ರೀತಿ ಮಿಕ್ಸ್ ಮಾಡಿಕೊಂಡು, ಅದು ಸ್ವಲ್ಪ ಕಲರ್ ಬರ್ತಾ ಹೋಗುತ್ತೆ ಶೇಂಗಾ ಕಾಳು. ಆ ಟೈಮಲ್ಲಿ ನಾವು 3 ಮೆಂಬರ್ಸಿಗೋಸ್ಕರ ಈ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾಗಿ ನೀವು ಮುಂಚೆನೇ ಈರುಳ್ಳಿ, ಮೆಣಸಿನ್ಕಾಯಿ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ಮೀಡಿಯಂ ಸೈಜ್ ಅಷ್ಟು ಈರುಳ್ಳಿಯನ್ನು ತಗೊಂಡಿದ್ದೀನಿ. ನೋಡಿ, ಮುಂಚೆನೆ ಕಟ್ ಮಾಡಿರ್ತಕ್ಕಂತಹ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತೆ ಕೊತ್ತಂಬರಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮೊದಲು ಮೆಣಸಿನ್ಕಾಯಿಯನ್ನು ಹಾಕ್ತಾ ಇದ್ದೀನಿ. 4 ಮೀಡಿಯಂ ಸೈಜ್ ಇರ್ತಕ್ಕಂಥ ಮೆಣಸಿನ್ಕಾಯಿನ ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ. ಇದ್ರೊಳಗಡೆ ಹಾಕಿ ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ 1 ಮಿನಿಟ್ವರೆಗೂ. ಈ ರೀತಿ ಮಧ್ಯೆ ಈ ರೀತಿ ಮಿಕ್ಸ್ ಮಾಡ್ತಾ ಇರ್ರಿ. ಈ ರೀತಿ ಮಿಕ್ಸ್ ಮಾಡ್ತಾ ಈರುಳ್ಳಿ ಏನು ಕಟ್ ಮಾಡ್ಕೊಂಡಿರ್ತಿರಲ್ಲ ಸ್ನೇಹಿತರೆ, 3 ಮೀಡಿಯಂ ಸೈಜ್ ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಆ ಈರುಳ್ಳಿಯನ್ನು ಕೂಡ ಇದ್ರೊಳಗಡೆ ಈ ರೀತಿ ಹಾಕ್ತಾ ಇದ್ದೀನಿ. ಇದರ ಜೊತೆಗೆ ಸ್ವಲ್ಪ ಕೊತ್ತಂಬರಿಯನ್ನು ನಾನು ಇದ್ರೊಳಗಡೆ ಹಾಕ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಕೊತ್ತಂಬರಿ ಎಲೆ ಅರ್ಧನ ಇದ್ರೊಳಗಡೆ ಹಾಕ್ತಾ ಇದ್ದೀನಿ. ಹಾಕಿ ಒಂದು ಸಾರಿ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಡಿ. ಇದು ಒಂದು 50% ಸ್ನೇಹಿತರೆ, 50% ಬಾಯ್ಲ್ವರೆಗೂ ಕೂಡ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಲೆಮನ್ ರೈಸ್, ನಿಂಬು ಹುಳಿ ಚಿತ್ರಾನ್ನ ತುಂಬಾ ಸೂಪರಾಗಿರುತ್ತೆ ಸ್ನೇಹಿತರೆ. ಈ ರೀತಿ ಒಂದು ಸರಿ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ನೀವು ಪದೇ ಇದನ್ನೇ ಮಾಡ್ಕೊಂಡು ತಿಂತೀರಂತ ಒಂದು ಭರವಸೆ ನನಗಿದೆ. ಸೂಪರಾಗಿರುತ್ತೆ ಸ್ನೇಹಿತರೆ, ಒಂದು ಸರಿ ಮಾಡಿ ನೋಡಿ ಸ್ನೇಹಿತರೆ. ಈ ಟೈಮಲ್ಲಿ ಒಂದು 50% ಈ ರೀತಿ ಬಾಯ್ಲ್ ಆದಮೇಲೆ ನೀವು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ರೆ ನಿಮ್ಮ ಚಿತ್ರಾನ್ನ ರೆಡಿ ಆಗುತ್ತೆ. ಬನ್ನಿ, ಈ ರೀತಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿಯನ್ನು ಇದ್ರೊಳಗಡೆ ಹಾಕ್ತಾ ಇದ್ದೀನಿ. ಅರಿಶಿನ ಪುಡಿಯನ್ನು ಹೆಚ್ಚಾಗಿ ಯೂಸ್ ಮಾಡಿದ್ರೆ ಸ್ನೇಹಿತರೆ ಒಂಥರ ಕಹಿ ಅನುಭವ ಸಿಗ್ತಾ ಇರುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಅರಿಶಿನ ಪುಡಿನೇ, ಆದಷ್ಟು ಕಡಿಮೆನೇ ಈ ಲೆಮನ್ ರೈಸಿಗೆ ಯೂಸ್. ನಂತರ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಈ ರೀತಿ ಕ್ಲೀನಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ ನಂತರ ಒಂದ್ಸರಿ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಟೈಮಲ್ಲಿ ನಿಮ್ಮ ಗ್ಯಾಸ್ ಸ್ಟವ್ನ ಫ್ಲೇಮ್ನ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ ಸ್ನೇಹಿತರೆ. ಯಾಕಂದರೆ ತಳ ಹಿಡಿಯೋ ಚಾನ್ಸಸ್ಸು ತುಂಬಾ ಇರುತ್ತೆ. ಯಾಕಂದರೆ ಅರಿಶಿನ ಪುಡಿ ಹಾಕಿದ ತಕ್ಷಣವೇ ತಳ ಹಿಡಿಯೋ ಚಾನ್ಸಸ್ ತುಂಬ ಇರುತ್ತೆ. ಹಾಗಾಗಿ ಸ್ವಲ್ಪ ಕಡಿಮೆ ಇಟ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಮುಂಚೆನೇ ಈ ರೀತಿ ಒಂದು ಬೌಲಲ್ಲಿ ರೈಸನ್ನು ಮಾಡಿ ಇಟ್ಕೊಂಡಿದ್ದೀನಿ ನಾನು. ನೀವು ಹಿಂದೆ ರಾತ್ರಿ ಮಿಕ್ಕಿರ್ತಕ್ಕಂತಹ ರೈಸನ್ನು ಕೂಡ ಹಾಕ್ಬೋದು, ಅದು ಚೆನ್ನಾಗಿರುತ್ತೆ. ಈಗ ನಾನು 1 ಕಪ್ ರೈಸ್ ತೊಗೊಂಡಿದ್ದೀನಿ. ಅಂದರೆ 3 ಜನ ಸಫಿಷಿಯೆಂಟಾಗಿ ಊಟ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈಗ ಡೈರೆಕ್ಟಾಗಿ ನಮ್ಮ ಒಗ್ಗರಣೆ ರೆಡಿ ಆಗಿದೆ ಸ್ನೇಹಿತರೆ, ಅದಕ್ಕೆ ಹಾಕ್ಬಿಡ್ತೀನಿ. ಈ ರೀತಿ ಒಗ್ಗರಣೆಗೆ ನಿಮ್ಮ ರೈಸನ್ನು ಆ್ಯಡ್ ಮಾಡ್ತಾ ಹೋಗಿ.
ಆ್ಯಡ್ ಮಾಡಿ ಒಂದ್ಸರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಬಂದರೆ ನಮ್ಮ ಲೆಮನ್ ರೈಸ್ ಚಿತ್ರಾನ್ನ, ನಿಂಬು ಹುಳಿ ಚಿತ್ರಾನ್ನ ಸೂಪರಾಗಿರುತ್ತೆ ಸ್ನೇಹಿತರೆ. ನೋಡ್ತಾ ಇದ್ದೀರಿ ತಾನೇ, ಸೂಪರಾಗಿ ಬರ್ತಾ ಇದೆ. ತಿನ್ನೋಕ್ಕೂ ಕೂಡ ಹಾಗೆ ಇರುತ್ತೆ ಸ್ನೇಹಿತರೆ. ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಬನ್ನಿ. ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಿ ಸ್ನೇಹಿತರೆ. ಸೂಪರಾಗಿ ಕಾಣ್ತಾ ಇದೆ ಲೆಮನ್ ರೈಸು. ಈ ಟೈಮಲ್ಲಿ ನಾನು ಇದುವರೆಗೂ ಕೂಡ ಲೆಮನ್ನನ್ನು ಇದಕ್ಕೆ ಹಾಕಿಲ್ಲ ಸ್ನೇಹಿತರೆ. ಇವಾಗ ನಿಮ್ಮ ಗ್ಯಾಸನ್ನು ಆಫ್ ಮಾಡ್ಕೊಂಬಿಡಿ, ಸ್ಟವನ್ನು. ಸ್ನೇಹಿತರೆ, ಇವಾಗ ಚಿತ್ರಾನ್ನ ರೆಡಿಯಾಗಿದೆ. ಆದರೆ ಇದುವರೆಗೂ ಕೂಡ ನಿಂಬೆ ಹಣ್ಣನ್ನು ನಾನು ಇದುವರೆಗೂ ಕೂಡ ಅದಕ್ಕೆ ಹಾಕಿಲ್ಲ. ಯಾಕಂತ ಹೇಳಿದರೆ ಇದು ಕಂಪ್ಲೀಟಾಗಿ ಒಂದು 10 ಮಿನಿಟ್ ಬಿಟ್ಟರೆ ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗೆ ಆದ ನಂತರ ನೀವು ನಿಂಬೆಹಣ್ಣನ್ನು ಇದಕ್ಕೆ ಹಿಂಡಬೇಕಾಗುತ್ತೆ. ನೀವು ಮುಂಚೆನೇ ಬಿಸಿ ಇರೋ ಟೈಮಲ್ಲಿ ಏನಾದ್ರು ನಿಂಬೆಹಣ್ಣನ್ನು ಹಿಂಡಿದರೆ ಅದು ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಅದು ಫುಡ್ ಪಾಯ್ಸನ್ ಆಗೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಹಾಗಾಗಿ ನೀವು ಒಂದು 10 ಮಿನಿಟ್ ಬಿಟ್ಟು ತಣ್ಣಗಾದ ಮೇಲೆ ನಾವು ಅರ್ಧ ಕೊತ್ತಂಬರಿಯನ್ನು ಕಟ್ ಮಾಡ್ಕೊಂಡಿದ್ವಲ್ಲ ಸ್ನೇಹಿತರೆ, ಅದನ್ನು ಪ್ಲಸ್ಸು ನಿಂಬೆ ಹುಳಿಯನ್ನು ಹಿಂಡಿ ಒಂದು ಸಾರಿ ತಿಂದುಬಿಟ್ರೆ ಸೂಪರಾಗಿರುತ್ತೆ ಸ್ನೇಹಿತರೆ. ಈ ರೀತಿ ಕಂಪ್ಲೀಟಾಗಿ ಒಂದು 10 ಮಿನಿಟ್ ಆದಮೇಲೆ ಕೊತ್ತಂಬರಿಯನ್ನು ಈ ರೀತಿ ಆ್ಯಡ್ ಮಾಡಿ ಒಂದು 2 ಮೀಡಿಯಂ ಸೈಜ್ ಇರ್ತಕ್ಕಂಥ ನಿಂಬುವನ್ನು ಇದಕ್ಕೆ ನಾನು ಈ ರೀತಿ ಹಾಕ್ತಾ ಇದ್ದೀನಿ. ನೀವು ಕೂಡ 2 ಮೀಡಿಯಂ ಇರ್ತಕ್ಕಂಥ ನಿಂಬುವನ್ನು ಇದಕ್ಕೆ ಡೈರೆಕ್ಟಾಗಿ ಈ ರೀತಿ ಹಾಕಿ ಸ್ನೇಹಿತರೆ. ಮುಂಚೆನೇ ನಿಂಬುನ ಕಟ್ ಮಾಡಿ ಅದ್ರ ಒಳಗಡೆ ಇರ್ತಕ್ಕಂಥ ಬೀಜನ ತೆಗೆದಿರ್ತೀನಿ ಸ್ನೇಹಿತರೆ. ನೀವು ಕೂಡ ಅದ್ರ ಒಳಗಡೆ ಇರ್ತಕ್ಕಂಥ ಬೀಜನ ಹೊರಗಡೆ ತೆಗೆದು ಈ ರೀತಿ ಕ್ಲೀನಾಗಿ ಹಿಂಡ್ತಾ ಹೋಗಿ. ಹಿಂಡಿ ಕ್ಲೀನಾಗಿ ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಬೇಕಾದ್ರೆ ಮತ್ತೆ ಗ್ಯಾಸನ್ನು ಆನ್ ಮಾಡೋ ಅವಶ್ಯಕತೆ ಇರಲ್ಲ ಸ್ನೇಹಿತರೆ. ಯಾಕಂದರೆ ತಣ್ಣಗಾದ ಮೇಲೆ ನಿಂಬೆಹಣ್ಣನ್ನು ಹಿಂಡಬೇಕಾಗುತ್ತೆ. ಸೊ ಹಾಗಾಗಿ ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಊಟ ಮಾಡಿಬಿಟ್ರೆ ನಿಮ್ಮ ಲೆಮನ್ ರೈಸ್ ಅಂದರೆ ಬಡವರ ಬಿರಿಯಾನಿ ಅಂತಂದು ಹೆಸರುವಾಸಿಗಿರ್ತಕ್ಕಂತಹ ಚಿತ್ರಾನ್ನ ರೆಡಿಯಾಗುತ್ತೆ ಸ್ನೇಹಿತರೆ. ಈಗ ನಾನೊಂದು ಸರ್ವಿಂಗ್ ಬೌಲಿಗೆ ಹಾಕ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಸೂಪರಾಗಿ ಬಂದಿದೆ, ಸೂಪರಾಗಿ ಕಾಣ್ತಾ ಇದೆ. ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟ್ ಆಗಿರುತ್ತೆ ಸ್ನೇಹಿತರೆ. ನೀವು ಒಂದ್ಸರಿ ಮಾಡಿ ನೋಡಿ, ಪದೇ ಮನೆಯಲ್ಲಿ ಮಾಡ್ಕೊಂಡು ಊಟ ಮಾಡ್ತೀರಾ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಬಡವರ ಬಿರಿಯಾನಿ ಚಿತ್ರಾನ್ನ ಸೂಪರಾಗಿರುತ್ತೆ ಸ್ನೇಹಿತರೆ. ಇದನ್ನು ನಾನು ಕೂಡ ಟೇಸ್ಟ್ ಮಾಡಿದ್ದೀನಿ. ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ, ಟೇಸ್ಟ್ ಮಾಡಿ. ಎಕ್ಸ್ಪೆಷಲಿ ಚೆನ್ನಾಗಿದ್ದರೆ ಒಂದು ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ಚೆನ್ನಾಗಿರುತ್ತೆ ಸ್ನೇಹಿತರೆ. ಒಂದ್ಸರಿ ಈ ಪ್ರೊಸೀಜರ್ ಮುಖಾಂತರ ಮಾಡಿ ನೋಡಿ. ಇದೇ ರೀತಿ ಹೊಸ ರೆಸಿಪಿಯೊಂದಿಗೆ ಅಥವಾ ಹೊಸ ವಿಧಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಬಾಯ್.